ಅಡಿಕೆ ಸಿಪ್ಪೆ ಸುಲಿಯೋ ಯಂತ್ರ ಹಿಡಿದವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಸಮೀಪದ ಮುಡಿಗೆಸರದ ಮಂಜಪ್ಪನವರು. ಅದನ್ನು ಮತ್ತೆ ಅಭಿವೃದ್ಧಿ ಮಾಡಿದವರು ಅವ್ರ ಮಗ ರಾಮಮೂರ್ತಿಗಳು. ಆದರೆ ಇವರಿಗೆ ಕೆಲವು ಉದ್ಯಮಿಗಳಿಂದ ಅನ್ಯಾಯ ಕೂಡ ಆಗಿತ್ತು. ಈ ಮಿಷನ್ನಿನ ಪಿತಾಮಹ ರಾಮಮೂರ್ತಿ ಅಂಡ್ ಫಾದರ್ಸ್ ಅವ್ರನ್ನ ಒಪ್ಕೊತೀನಿ. ನೀವು ನೋಡ್ತಾ ಇದ್ದರು. ಆ ಮಿಷನ್ನು 1964ರಲ್ಲೇ ಕಾರ್ಯಾರಂಭ ಮಾಡಿತ್ತು ಅನ್ನೋದು ಕೂಡ ಒಂದು ವಿಶೇಷವಾದ ಸುದ್ದಿಯಾಗಿ. ಇವರು ಯಾಸಿನ್ ಯೋಜನ್ ಎಂಜಿನಿಯರಿಂಗ್ ಕೇರ್ ಅಂತ ಉಡುಪಿಯ ಸಂಸ್ಥೆ. ಇವರು ಕಾರ್ಪೊರೇಷನ್ ಬ್ಯಾಂಕ್ ಸಂಸ್ಥಾಪಕರಾದಂಥ ಹಾಜಿ ಅಬ್ದುಲ್ಲಾ ಅವರ ವಂಶಸ್ಥರು. ಅವರು ಸುಮಾರು ಈ ಮಿಷನ್ನಿನ ಪಿತಾಮಹ ರಾಮಮೂರ್ತಿ ಅಂಡ್ ಫಾದರ್ಸ್ ಅವ್ರನ್ನ ಕಾರ್ಪೊರೇಷನ್ ಬ್ಯಾಂಕಿನ ಮರಿ ಮಕ್ಕಳು ಕೂಡ ನಿಮಗೆ ಗಮನ ಕೊಟ್ಟಿದ್ದಾರೆ. 15,000 ಮಿಷನ್ ಮಾರಾಟನೂ ಮಾಡಿದ್ದಾರೆ, ಸರ್ವಿಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಇದೊಂದು ದೊಡ್ಡ ವಿಚಾರನೇ, ನಿಮ್ಗೆ ಸಿಕ್ಕಿದ ದೊಡ್ಡ ಗೌರವನೇ ಅಲ್ಲ. ನಾನು ಅದನ್ನ ಹೇಳಿದ್ನಲ್ಲ, ಅದು ಎಲ್ಲಕ್ಕಿಂತ ಜಾಸ್ತಿಯಾಗಿ ಒಂದು ಮಾತು ಬಂತಲ್ಲ ನನಗೆ, ನಿಮ್ಮ ಋಣದಾಗ ನಾವಿದ್ದೇವೆ, ನಾವು ಮಾಡ್ತಾ ಇದ್ದೇವೆ ಅಂತ. ಅದರಿಂದ ಮುಂದೆ ನಾವು ಇದೇ ನೋಡಿ, ಉಡುಪಿ ಯೋಜನ್ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರಗಳು. ಅದು ಮುಂಡಿಗೆಸರದ ಮಂಜಪ್ಪ ಮತ್ತು ಅವರ ಮಗ ರಾಮಮೂರ್ತಿಯ ಸಂಶೋಧನೆಯ ಫಲ. ಅದು ಇವತ್ತು ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಜನ ಬಳಕೆ, ರೈತರ ಬಳಕೆಗೆ ಒಳಗಾಗಿದೆ.